GSL 3 ಪ್ಯಾನಿಯರ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದವರು ಒಂದು 10 kg ಶೆಡ್ ಮಾಡಬೇಕು. ಒಳ್ಳೆ ಗಾಡಿ ಮಾಡ್ಬಿಟ್ಟವ್ರಪ್ಪ ರಾಯಲ್ ಎನ್ಫೀಲ್ಡ್ ಅವರು. ಹೆಲ್ಮೆಟ್ ಹಾಕೊಂಡು ಹೆಂಗಾಗೋಯ್ತು ನೋಡಿ. ಕ್ಯಾ ಬೇಟಾ? ಇವ್ರಿಗೆ ಹಿಂದಿ ಬರೋಲ್ಲ, ನಮ್ಗೆ ಇವ್ರ ಭಾಷೆ ಬರೋಲ್ಲ. ಕೌನ್ಸ ಭಾಷೆ? ಅಸಾಮೀಸ್. ಅವನೊಬ್ಬ ಪಾನ್ ಪರ ಹೋಗಿದ ಮುಂದೆ ಓವರ್ಟೇಕ್ ಮಾಡೋವಾಗ. ಬಟ್ ಪಾಪ ಚಳಿಗೆ ಯಾರಿಗೂ ಮಾರಕ್ಕೆ ಇಂಟ್ರೆಸ್ಟೇ ಇಲ್ಲ ಗುರು. ಕೇಳ್ತಾ ಇದ್ದೀವಿ, ಅವರೇ ಬೇಯಿಸ್ಕೊಂಡು ತಿಂತವ್ರು ಆ್ಯಕ್ಚುಲಿ ನಮಗೆ ಕೊಡೋದಕ್ಕಿಂತ. ಇಷ್ಟಲ್ವಾ? ಏನೂ ಬಿಟ್ಟಿಲ್ಲ. Right, let's move. Good morning, darlings. Like I said last night, ಇವತ್ತು ನಮ್ಮ ಪಯಣ ವಾರಿಚೌರದಿಂದ ಚಿರಾಪುಂಜಿ. Didi, thank you so much. So sweet of you. Thank you, sir. Thank you. Deepak nahi hai? Nahi. Right. ಸೊ ಇದು ವಾರಿಚೌರ ಹೋಮ್ ಸ್ಟೇ ಅಂತಾನೆ ಇದ್ರ ಹೆಸರು. ಇಲ್ಲಿ ಜಾಗ ಇದೆ ವಾರಿಚೌರ, ಅದೇ ನೆನೆ ಹೋಗಿದ್ವಲ್ಲ, ಅದೇ ಆ ಜಾಗದ ಹೆಸರು ಇಟ್ಟವ್ರೆ. ತುಂಬ ಚೆನ್ನಾಗಿದೆ ಗುರು ಇದು ವಾರಿಚೌರ ಹೋಮ್ ಸ್ಟೇ. ಪರ್ ಡೇ ಪರ್ ಹೆಡ್, ಹಾಂ, ಪರ್ ರೂಮ್, ಹಾಂ, ಸಿಂಗಲ್ ಶೇರಿಂಗ ಸೇಮೇನಾ? ಓಕೆ. ಸೊ ಇದು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರುತ್ತೆ, ಲಂಚು ಡಿನ್ನರು ಎಲ್ಲ ಕಡೆ ಇದ್ದಂಗೆ. ಹಾಂ, ಓಕೆ. ಹೌದು. ಆಮೇಲೆ ಜೀಪ್ ರೈಡ್ಗೆ 3000 ರುಪೀಸು. ಹಾಂ, ಜೀಪ್ಗೆ ತಾರಲ್ಲಿ ಹೋಗಿದ್ವಲ್ಲ ಅದಕ್ಕೆ 3000. ಸೊ ಆ 3000ದಲ್ಲಿ ನಾವು ಎಷ್ಟು ಜನ ಹೋಗ್ತಿರೋ ಅಷ್ಟು ಜನಕ್ಕೆ ಸ್ಪಿಟ್ ಆಗುತ್ತೆ ಆ್ಯಕ್ಚುಲಿ. ಅದು ಸೊ ಗಾಡಿ ಲೆಕ್ಕ ಅದು. ಆ ಪಿಕಪ್ಪಲ್ಲಿ ಹೋದ್ರೂ 3000ನೇ. ಸೊ ಅದ್ರಲ್ಲಿ ನಾವು 7 ಜನ ಇದ್ರಿ ತಾನೇ ಸ್ಟಾರ್ಟಿಂಗು. ಸೊ 3000 ಡಿವೈಡೆಡ್ ಬೈ 7 ಆಗಿತ್ತು. ತಾರಲ್ಲಿ ಹೋಗಿದ್ದಕ್ಕೆ 3000 ಡಿವೈಡೆಡ್ ಬೈ 3, 1000 ರೂಪಾಯಿ ಇತ್ತು. ಹೌದು, ಏನು ಎಕ್ಸ್ಟ್ರಾಡಿನರಿ ಪ್ರೈಸಸ್ ಎಲ್ಲ ಏನಿಲ್ಲ ಇಲ್ಲಿ. ಪೀಸ್ ಗುರು. ಬಟ್ ಚೆನ್ನಾಗಿ, ತುಂಬ ಚೆನ್ನಾಗಿ ನೋಡ್ಕೋದು. ಇಲ್ಲೆಲ್ಲ ತುಂಬ ಸ್ವೀಟ್ ಜನ ಮಚ್ಚ. ಆ್ಯಟಿಟ್ಯೂಡ್ ಇಲ್ಲ, ರೂಢಿಲ್ಲ. ಹೌದು, ಹಂಬಲ್ಲು. ತುಂಬ ಕೇರ್ ಮಾಡ್ತಾರೆ. ರೆಡ್ಡಿ ಗಾರು ಅವನಾ 292. ಎಷ್ಟು ಅವರ್ಸ್? 8 ಅವರ್ಸ್ ಇದೆಯಾ? ಇವತ್ತು ಜಾಸ್ತಿನೇ ರೈಡ್ ಇರುತ್ತೆ ಫಸ್ಟ್ ಡೇಗಿಂತ. ಹಾಂ, ನಿಂದು ಸ್ವಲ್ಪ ರೈಟ್ ಸೈಡಿಗೆ ಜಾಸ್ತಿ ವಾಲ್ ಇದೆ. ಕಟ್ಟಿದ್ಯಾ ಮಚ್ಚ ಕರೆಕ್ಟಾಗಿ? ಅದಕ್ಕೆ ಲಗೇಜ್ಗಳು ನೋಡ್ಕೊಳ್ರಪ್ಪ, ಒಬ್ರದ್ದೊಬ್ರು ಸಾಕು. GSL 3 ಪ್ಯಾನಿಯರ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದವರು. ಆ ಫೀಲೇ ಬೇರೆ ಮಗ. ಇದು ಚೆನ್ನಾಗೈತೆ. ಇನ್ಫ್ಯಾಕ್ಟ್ ಈ ರೋಡ್ಸ್ಗೆಲ್ಲ ಇದೇ ಆ್ಯಕ್ಚುಲಿ ತುಂಬ ಓವರ್ ಪವರ್ಡ್ ಆಗೋಯ್ತು. ಇದನ್ನೇ ಯೂಸ್ ಮಾಡೋಕ್ಕಾಗಲ್ಲ ಇನ್ನು ಅದಲ್ಲಿ. ಸೊ GSL ನಿಮ್ಗೆ ಏನಂದರೆ, ಹೌದು, ನೆನ್ನೆ ಬಂದಿದ್ದ ರೂಟಿಗೆಲ್ಲ GSL ಆದರೆ ಬೈಕ್ ಬಂದಿರೋದು. ಒಂಥರ ಲಾರಿ ಇದ್ದಂಗೆ ಅದು. ಲಾರಿ ಆನ್ 2 wheels. ನನಗೆ ನೀ ಪೈನ್ ಇರೋಲ್ಲ ಮಚ್ಚ, ಅದು ಬರೀ ಓಡಾಡೋವಾಗ ಮಾತ್ರ ಇರುತ್ತೆ. ಬಟ್ ಅದನ್ನು ಹೋಯ್ತು ಬೆಳಗ್ಗೆಯಿಂದ, ಏನಿಲ್ಲ ನನಗೆ. ಅದು ಲೋಡ್ ಜಾಸ್ತಿ ಆಗಿ ಹಂಗಾಗಿದ್ದಿದ್ದು ಅಷ್ಟೇ, ಏನು ಕಂಟಿನ್ಯೂಸ್ ಆಗಿರೋಲ್ಲ. ನಿಂಗೆ ಕ್ರ್ಯಾಂಪ್ಸು, ಮಜಲ್ಲು ಅದು ಹೋಗುತ್ತೆ, ಇವೆಂಚುಲಿ ಹೋಗ್ಬಿಡುತ್ತೆ. ಯಾವಾಗೋ ಲೆಫ್ಟ್ ನೀ ಇಂಜುರಿ ಆಗಿದೆ, ಯಾವಾಗ ಅಂತ ಗೊತ್ತಿಲ್ಲ. ಈ ಥರ ಲೋಡ್ ಹಾಕಿದಾಗ ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಂಗೆ ಈ ಥರ ಪೈನ್ ಬರ್ತಾ ಇರೋದು. ಇಳಿಯುವಾಗ ನೋವು ಬರುತ್ತೆ, ಹತ್ತವಾಗ ನೋವು ಬರೋಲ್ಲ. ಅದೇ ವೆಯ್ಟ್ ಬೇರೆ ಜಾಸ್ತಿ ಆಗ್ಬಿಟ್ಟಿದ್ದೀನಲ್ಲ, ಒಂದು 10 kg ಶೆಡ್ ಮಾಡಬೇಕು. ಹೌದು, 10 kg ಶೆಡ್ ಮಾಡಬೇಕು ವಾಪಸ್ ಹೋದ್ಮೇಲೆ. 10-15 kg ಮಾಡಿಬಿಟ್ರೆ ಸೂಪರಾಗಿರುತ್ತೆ. ನನ್ನ ಬಾಡಿ ಹೈಟಿಗೆ 75 ಐಡಿಯಲ್ ಅನ್ಸುತ್ತೆ. ಇದು ಸಿಜುನಾ? ಇದು ಸಿಜು 2ನೇ ಫುಲ್ ಟ್ಯಾಂಕ್ ಮಚ್ಚ. ಸ್ಟ್ಯಾಂಡ್ ಹಾಕ್ಬಿಟ್ಟು ಹಾಕ್ಸ್ಕೊಂಬೇಡ. ಹಾಂ, ಸ್ಟ್ರೇಟ್ ನಿಲ್ಸ್ಕೊಂಡು ಹಾಕು. ನೀನು ಲದಾಖ್ ಮಾಡಿಲ್ವಲ್ಲ, ಸ್ಪಿಟಿ ಜನ್ಸ್ಕಾರ್ ಮಾಡಬೇಕು. ಲದಾಖು, ನೇಪಾಳ್ ಇಲ್ಲ ಮಚ್ಚ. ಅಪ್ಪರ್ ಮಸ್ಟ್ಯಾಂಗ್ ಅದು ಪ್ಯೂರ್ ಆಫ್ ರೋಡು. ಅದಕ್ಕೆ ಈ ಬೈಕಲ್ಲ, ಪಕ್ಕ ಆಫ್ ರೋಡ್ ಗಾಡಿ ತೊಗೊಂಡಿದ್ರೆ ಚಿಂದಿ ಮಜಾ ಅದರಲ್ಲಿ. ಅದು ಸಖತ್ ಕಷ್ಟ ಅದು. ಐ ಲವ್ ನಾನ್ಗಲ್ ಬಿಬ್ರಾ.
ಹೌದು ಫ್ರಂಟಿಗಿದೆ. ನನಗೆ ವರ್ಕೊಳಕ್ಕೆ ಈಸಿ ಇದೆ ಆ್ಯಕ್ಚುಲಿ. ಸೈಕಾಗೈತಪ್ಪ ಬ್ರಿಡ್ಜು. ಈ ಥರದ್ದೊಂದು ನಮ್ಮ ಕರ್ನಾಟಕದಲ್ಲೂ ಇದ್ದಂಗಿಲ್ಲ ಅಲ್ಲ. ಹಾಂ, ಅದು ಹಳೆ ಬ್ರಿಡ್ಜ್ ಅದು. ಇಷ್ಟು ಭಯ ಆಗುತ್ತಪ್ಪ ಇಲ್ಲಿಂದ. ಬಿದ್ದರೆ ಪಚಾಡಿನೇ ಇಲ್ಲಿ. ಸೊ ಮಳೆಗಾಲದಲ್ಲಿ ಫುಲ್ ಅಲ್ಲಿ ತನಕ ಬರುತ್ತೆ ಅನ್ಸುತ್ತೆ ನೀರು. ಚುರುಮುರಿ ಟೈಮ್. ಮಿಕ್ಸ್ ಮಾಡ್ದಾ ಉಪ್ಪು? ಸೊ ಬರೀ ಖಾರ ಹಾಕ್ಬಿಟ್ಟಿದ್ದೆ ಇದರಲ್ಲಿ. ಇಲ್ಲಿ ಖಾರ ಎಲ್ಲ ತಿನ್ನಲ್ಲ ಮಮ್ಮಿ, ತುಂಬ ಖಾರ ಇದೆ. ಹೌದು. ಟ್ವಿಸ್ಟೀಸಲ್ಲಿ ಹೆಂಗಿದೆ ನೋಡೋಣ ಹಿಮಾಲಯನ್. ಟ್ವಿಸ್ಟೀಸಲ್ಲೂ ಸಾಕಾಗಿದೆ ಹಿಮಾಲಯನ್. ಸೊ ನಾನು ಫಸ್ಟ್ ಟೈಮ್ ಇದನ್ನ ಓಡಿಸಿದಾಗ ಬರೀ ಹೈವೇಸು ಮತ್ತು ಲೈಟ್ ಆಫ್ ರೋಡ್ ಅಷ್ಟೇ ಮಾಡಿದ್ದು. ಇವಾಗ ನೋಡಿ ಘಾಟ್ ಸೆಕ್ಷನ್ನು ಚೆನ್ನಾಗೈತೆ ಗುರು ಗಾಡಿ. ಒಳ್ಳೆ ಪವರು, ಇನಿಷಿಯಲ್ಲು, ಮಿಡ್ ರೇಂಜು ಸಾಕಾಗಿದೆ. ಸೊ ಟಾಪ್ ಆ್ಯಂಡ್ ಓಡಿಸೋದಕ್ಕೆ ಇಲ್ಲಿ ಅಷ್ಟೊಂದೆಲ್ಲ ಜಾಗ ಇಲ್ಲ ನಾರ್ತ್ ಈಸ್ಟಲ್ಲಿ. ಎಲ್ಲ ಈ ಥರ ಸಿಂಗಲ್ ರೋಡ್, ಚಿಕ್ಕ ಚಿಕ್ಕ ರೋಡು, ಘಾಟ್ ಸೆಕ್ಷನ್ ರೋಡ್ಗಳು. ಬಟ್ ಸಖತ್ತಾಗೈತೆ ಘಾಟ್ ಸೆಕ್ಷನ್ಗೆ ಇದು. ಪವರ್ ಚೆನ್ನಾಗೈತೆ. ಸ್ಲೋ ಆಗಿದ ತಕ್ಷಣ ಫುಲ್ ಪವರ್ ಡೌನ್ ಆಗೋದು ಆ ಥರ ಇಲ್ಲ. ಒಳ್ಳೆ ಗಾಡಿ ಮಾಡಿಬಿಟ್ಟವ್ರಪ್ಪ ರಾಯಲ್ ಎನ್ಫೀಲ್ಡ್ ಅವರು. ಸೊ ರಿಲಯಬಿಲಿಟಿ ಅದೆಲ್ಲ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ಓಡ್ಸೋಕೆ ಮಾತ್ರ ಚಿಂದೆ ಆಗೈತೆ. ಬ್ರೇಕಿಂಗು ಅಷ್ಟೇ ಸೈಕಾಗಿದೆ. ಏನಂದರೆ ಸ್ವಲ್ಪ ಸ್ಪಾಂಜಿ ಫೀಲು, ABS ಇಂಟ್ರಪ್ಷನ್ ಜಾಸ್ತಿ ಫ್ರಂಟು. ಬಟ್ ಇಂಜಿನ್ ಬ್ರೇಕಿಂಗಲ್ಲಿ ಯೂಸ್ ಮಾಡ್ಕೊಂಡು ಕಾಂಬಿನೇಷನಲ್ಲಿ ಹೊಡೆದ್ರೆ ನೋ ಪ್ರಾಬ್ಲಮ್. ಸೀಟ್ ಮಾತ್ರ ಒಂದು ಸ್ವಲ್ಪ ಇನ್ನೊಂದು ಚೂರು ಬ್ರಾಡು ಫ್ಲ್ಯಾಟ್ ಮಾಡಬೇಕಾಗಿತ್ತು. ಚೂರು ಕಾಂಟೂರ್ ಮಾಡಿದ್ದಾರೆ ಕಾಲು ಈಸಿಯಾಗಿ ಸಿಕ್ಕಲಿ ಕಮ್ಮಿ ಹೈಟ್ ಇರೋರಿಗೆ ಅಂತ. ಸೊ ನಮ್ಮ ಥರ ಉದ್ದ ಅಗಲ ಇರೋರಿಗೆ ಸೀಟ್ ಒಂದು ಸ್ವಲ್ಪ ನ್ಯಾರೋ ಆಗಿಬಿಡೈತೆ ಫ್ರಂಟು. ಬ್ಯಾಕ್ ವೈಡೇ ಇದೆ, ಒಂಚೂರು ಬಿಡ್ತು ಚೆನ್ನಾಗಿ ಕೊಡಬೇಕಾಯ್ತು. ಅಂದರೆ ಇದರಲ್ಲೇ ಕಂಫರ್ಟ್ ಸೀಟ್ ಆಪ್ಷನ್ ಎಲ್ಲ ಬರುತ್ತಂತೆ ಆಕ್ಸೆಸರಿ. ಅದೆಲ್ಲ ಹಾಕ್ಕೊಂಡು ಓಡಿಸಿದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಪಕ್ಕ ಅದು ಚೆನ್ನಾಗಿರುತ್ತೆ. ಒಳ್ಳೆ ಗಾಡಿ ಗುರು, ಸರಿ ಆಟ ಆಡ್ಬೋದು. ಒಳ್ಳೆ ಪವರು ಸರಿಯಾಗಿ ತಗೊಳುತ್ತೆ. ಇದು ನಾನು ಫಸ್ಟ್ ಟೈಮ್ ಓಡಿಸ್ದಾಗ ಹೇಳಿದ್ದೆ ನಿಮಗೆ, ಪವರಲ್ಲಿ ಮಾತಾಡೋಂಗೆ ಇಲ್ಲ. ಹಳೆ ಜನ್ರೇಷನ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲ ಲೈಟ್ ವೆಯ್ಟ್ ಕ್ರ್ಯಾಂಕ್ ಶಾಫ್ಟ್, ಹೈ ಕಂಪ್ರೆಷನ್ ಇಂಜಿನ್ಗಳು, ಒಳ್ಳೆ ಪವರ್ ಕೊಡುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಗಾಡಿ ಮೇಲೆ 110 kilos ಇರೋದು ಪೇಲೋಡು. ಸೂಪರ್ ಆಗೈತೆ ಗುರು. ಬ್ರಿಡ್ಜ್ ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರ್ ಇದ್ಬಿಟ್ರೆ ಸಾಕಾಗಿರ್ತದೆ.
ರೈಟ್ ಬೈ ವೈರ್ ಇದು, ಅದೇನು ಕೊಡೋಕ್ಕೆ ಇದು ಮಾಡೋದು ನಾವು. ಹಂಪ್ಸ್. ಓ ಮೇಲಿರೋ ಹೋಟ್ಲು. ಓಹೋ ಏನಪ್ಪ ಹಿಂಗೈತಿದು, ಅದು ರೆಸಾರ್ಟ್ ಥರ. ಟೈಮ್ ಆಯಿತು 1:15. ಕರೆಕ್ಟಾಗಿ ಲೋ ಬ್ಯಾಟ್ರಿ ಬಂತು ಮಚ್ಚ ನಂದು ಗಾಡು. ಇಲ್ಲಿ ಹಾಕೊಂಬಿಡೋದು ಚಾರ್ಜ್. ಓಯ್ ಇದೇನೋ ಇದು, ಹಿಲ್ ಟಾಪ್ ಹೋಟೆಲ್. ಓಹೋ ಬಾಂಬರ್ ಬಂದ್ಬಿಟ್ಟಿದೆ ಅಲ್ಲಿ ಜಾವ. ಅದು ಉಲ್ಟಾ ನಿಲ್ಸ್ಬೇಕು ಮಚ್ಚ. ಬೊಕ್ಕೊಂಡಿರೋ ಸ್ಟ್ಯಾಂಡ್ ಅದು. ಬಾ 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 ಇನ್ನ ಬಾ. ಇರು ಇಲ್ಲಿ ಹಿಡ್ಕೊಳಕ್ಕೆ. ಇಲ್ಲಿಂದ ಥರ್ಮಲ್ ಸಾಕೋಬೇಕು. ಹೆವಿ ಚಳಿ ಹೊಡಿತೈತಪ್ಪ ಬಿಸಿಲಿದ್ರು. ಬನ್ನಿ ಲೆಟ್ಸ್ ಗೋ ಹ್ಯಾವ್ ಸಮ್ ಲಂಚ್. ವಾವ್, ಚಿಕನ್ ಫ್ರೈಡ್ ರೈಸ್, ಪೋಕ್ ಫ್ರೈಡ್ ರೈಸ್, ಏನೇನೋ ಇದೆ. ಮೋಮೋಸು, ನೂಡಲ್ಸು, ಪರಾಟ, ಪ್ಲೇನ್ ಪರಾಟ. ಪರವಾಗಿಲ್ಲಪ್ಪ, ಏನೋ ಇದೆ ಸಾರ್ಟೆಡ್. ಸೊ ಇದು ಯಾವುದೋ ರೆಸಾರ್ಟ್ ಥರ ಮಾಡಿದಾರಲ್ಲ ಲಿಂಗ್ಸಲ್ಲಿ. ಸೊ ಊಟ ಇಲ್ಲಿ ಸಕ್ಕತ್ತಾಗಿತ್ತು ಏನು ಮಚ್ಚ. ಸೊ ಶಿಸ ಬರೀ ದಾಲ್ ರೈಸು ಇಲ್ಲ ಚಪಾತಿ. ಬಟ್ ಅಲ್ಲೂ ಮೊನ್ನೆ ಸಬ್ಜಿ ಚೆನ್ನಾಗಿ ಮಾಡಿದ್ರು ವೆಜ್ಜು. ಆಮೇಲೆ ಚಿಕನ್ ಗ್ರೇವಿನೂ ಚೆನ್ನಾಗಿ ಮಾಡಿದ್ರು ಅಷ್ಟು ರಿಮೋಟ್ ಪ್ಲೇಸಲ್ಲಿ. ಸೊ ಇನ್ಮೇಲೆ ನಮ್ಗೆ ಆ ಪ್ರಾಬ್ಲಮ್ ಇರಲ್ಲ. ಚಿರಾಪುಂಜಿ ನೆಕ್ಸ್ಟ್ ಹೋಗೋದೆಲ್ಲ ಒಂದು ಸ್ವಲ್ಪ ಮೇಜರ್ ಟೌನ್ಗಳೇ, ಸಿಟಿ ಟೈಪು. ಸೊ ದಾರಿ ಉದ್ದಕ್ಕೂ ಸಿಗತ್ತೆ, ಏನು ಬೇಕೋ ತಿನ್ನೋಕ್ಕೆಲ್ಲ ಆಪ್ಷನ್ಸ್ ಇರುತ್ತೆ, ಏನು ತೊಂದರೆ ಇಲ್ಲ. ಹೆಲ್ಮೆಟ್ ಹಾಕೊಂಡು ಹೆಂಗಾಗೋಯ್ತು ನೋಡಿ. ಫಸ್ಟ್ ಹೋಗ್ಬಿಟ್ಟು ತಲೆ ಸ್ನಾನ ಮಾಡ್ಬೇಕು ಇವತ್ತು. ಸೊ ಇನ್ನೂ ಒಂದು 3 ಅವರ್ ರೈಡಿಂಗ್ ಇದೆ, ಕ್ಲೋಸ್ ಟು 3 hours. ಸಾಕಾಗಿದೆ ನೋಡಿ ಲೊಕೇಶನ್ನು. ಸೊ ಹೋಗೋ ಬರೋರೆಲ್ಲ ಇಲ್ಲಿ ಕಾರ್ಗಳು ಹಾಕ್ಕೊಂಡು ಊಟ ತಿಂಡಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ತವ್ರೆ. ಫುಲ್ ಸೀನರಿ ಇಲ್ಲಿ. ರೋಡ ಒಳ್ಳೆ ಸೈಕಾಗಿದೆ. ಮೋಸ್ಟ್ಲಿ ಇದು ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ ನೀರು ತುಂಬಿರುತ್ತೆ ಅಂದ್ಕೊತೀನಿ ನೋಡಿ. ಆ ಕಡೆ ಎಲ್ಲ ಸಕ್ಕದಾಗಿದೆ. ಓಹೋ, ಒಂದು ರೌಂಡ್ ಸ್ವಿಮ್ಮಿಂಗ್ ಹಾಕೊಂಡು ಹೋಗ್ಬೋದು ಇಲ್ಲಿ ಕೆಳಗಡೆ. ಸೂಪರ್ ಆಗಿದೆ ಗುರು. ಚಳಿ ಆಲ್ರೆಡಿ ಸಖತ್ ಚಳಿ ಆಗ್ತೈತೆ. ಸೊ ನಮ್ಮದು ಟಾಯ್ಚಿ ಬಂದು ಫುಲ್ ಕವರ್ಡ್ ಅಲ್ಲ, ಒಂಥರ ರೈನ್ ಕೋಟ್ ಥರ ಇದು. ಈ ಬೆಂಡ್ಸ್ ಓಪನ್ ಮಾಡಿದ್ರೆ ಅಷ್ಟೇ ಮೆಸ್ ಜಾಕೆಟ್ ಥರ ಕೆಲಸ ಮಾಡುತ್ತೆ. ಅದರ್ವೈಸ್ ಇಟ್ಸ್ ಫುಲ್ಲು ಒಂಥರ ರೈನ್ ಕೋಟ್ ಹಾಕೊಂಡಂಗೆ ಯಾವಲು. ಸೊ ಅಷ್ಟೊಂದು ಗಾಳಿ ಹೊಡೆಯಲ್ಲ. ಬಟ್ ಆದ್ರೂ ಒಳಗಡೆ ನಾನು ಇದ್ರದ್ದೇ ಥರ್ಮಲ್ ಲೈನರ್ ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಬೆಳಿಗ್ಗೆಯಿಂದ ಹಾಕ್ಕೊಂಡಿರಲಿಲ್ಲ, ಬಟ್ ತುಂಬಾ ಚಳಿ ಆಗ್ತಿತ್ತು ಇವಾಗ ಹತ್ತ ಬರ್ತಾ. ಅದಿಲ್ದಿರ ನಡಗಿಸುತ್ತೆ ಒಂಥರ. ಸೊ ನೆಕ್ಸ್ಟು ಇನ್ನೂ ಕೋಲ್ಡ್ ರೀಜನ್ಗೆ ಹೋಗ್ತೀವಿ, ಸ್ನೋ ಎಲ್ಲ ಬರೋ ರೀಜನ್ಗೆ. ಅಲ್ಲೋದಾಗಂತೂ ಮೇಲೆ ಕೆಳಗಡೆ ಥರ್ಮಲ್ ಲೈನರ್ಸ್ ಹಾಕ್ಕೊಬೇಕು. ಅದಕ್ಕೆ ಸಪ್ರೇಟ್ ಲೈನರ್ಸ್ ತಂದಿದ್ದೀನಿ. ಹೆಂಗೆ ನಾವು ಒಳಗಡೆ ಸ್ಕಿನ್ ಟೈಟ್ಸ್ ಹಾಕ್ಕೊತೀವಲ್ಲ ಫುಲ್ ಸೂಟ್ ಒಳಗಡೆ, ಇವಾಗ ಆ್ಯಕ್ಚುಲಿ ಹಾಕ್ಕೊಂಡಿದ್ದೀನಿ ಒಳಗಡೆ ಅದನ್ನು. ಅದು ಸ್ಕಿನ್ ಟೈಟ್ಸು. ಅದು ಬಿಟ್ಟು ಥರ್ಮಲ್ಸ್ ಅಂತ ಬರುತ್ತೆ, ಅದೇ ಸ್ಕಿನ್ ಟೈಟ್ ಟೈಪೇ ಥರ್ಮಲ್ ತಿಕ್ಕಿರುತ್ತೆ ಅದು. ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಇದು ಹಾಕ್ಕೊಂಡ್ರೆ ಅಲ್ಲಿಗೆ ಸ್ನೋ ಸರ್ವೈವ್ ಮಾಡ್ಬೋದು. ಇಲ್ಲ ಅಂದರೆ ಆ ಚಳಿ ತಡೆಯೋಕ್ಕಾಗಲ್ಲ, ಭಯಂಕರ ಚಳಿ. ಸೊ ನಮ್ಮ ಗುಜರಾತ್ ರೈಡಲ್ಲೂ ಚಳಿ ಇತ್ತು, ಬಟ್ ಈ ಪಾಟಿ ಇರಲಿಲ್ಲ. ಅಲ್ಲಿ ಜೈಸಲ್ಮೇರು ಅದೆಲ್ಲ ಆದಮೇಲೆ ನಮಗೆ ಚಳಿ ಸಿಕ್ಕಿದ್ದು ರನ್ ಆಫ್ ಕಚ್ಚಲ್ಲಿ. ಬಟ್ ಇದಂತೂ ಸರಿಗೈತೆ ಚಳಿ ಮಾತ್ರ. ಸೊ ಗ್ಲೌಸು ಅಷ್ಟೇ. ಸೊ ಇದು ವಾಟರ್ ಪ್ರೂಫು, ಇದು ಪೆನಿಟ್ರೇಟ್ ಆಗೋಲ್ಲ, ಇದು ಮೆಶ್ ಗ್ಲೌಸ್ ಅಲ್ಲ ಇದು. ಸೊ ಗಾಳಿ ಒಳಗಡೆ ಹೋಗಲ್ಲ. ಇದ್ರದ್ದು ಒಳಗಡೆನೂ ಒಂದು ಚಿಕ್ಕ ಗ್ಲೌಸ್ ಇದೆ, ಅದನ್ನ ಹಾಕೊಬೇಕು ಸ್ನೋ ಅಲ್ಲೆಲ್ಲ ಹೋದರೆ. ಇದೂ ಸಾಕಾಗಲ್ಲ, ಆ ಥರ ಚಳಿ ಅದು. ಸೊ ಒಟ್ನಲ್ಲಿ ವಿ ಆರ್ ಟೋಟಲಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್.
ಮಳೆ ಒಂದು ಬರಬಾರ್ದು ಅಷ್ಟೇ ಗುರು. ಮಳೆ ಇಲ್ವಂತೆ ಎಲ್ಲೂ. ಮಳೆ ಬಂದ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಆ ಚಳಿ ಬಂದ್ಬಿಟ್ಟು ಆ್ಯಂಪ್ಲಿಫೈ ಆಗೋಗುತ್ತೆ. ಆ ವಾಟ್ರೆಲ್ಲ ಇಲ್ಲೇ ಇರುತ್ತಲ್ಲ, ಅದು ಹೋಗಲ್ಲ. ಆ ಥಂಡಿ ಹಂಗೇ ಜಾಸ್ತಿ ಮಾಡಿಸ್ಬಿಡುತ್ತೆ ಅದು ಮಳೆ. ಚಳಿ ತಡ್ಕೊಬೋದು, ಮಳೆ ಬಂದರೆ ಆ ಚಳಿನಲ್ಲಿ ಮಾತ್ರ ಅಯ್ಯೋ ನರಕ ಯಾತಾನೆ. ಅವಾಗೆ ಬೈಕೆಲ್ಲ ಕಷ್ಟ ಆಗೋದು. ಅವಾಗೇನಿದ್ರು ಕಾರೇ ಹತ್ತಿಸ್ಬೋದು. ಸ್ವಲ್ಪ ಆ ಕಡೆಯಿಂದ ಬರ್ಬೇಕು ಮಚ್ಚ, ಈ ಆ್ಯಂಗಲ್ಗಿಂತ. ಮಚ್ಚೆ ಕಷ್ಟ. ಈ ಗಾಡೀಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಮ್ಮ ರ್ಯಾಲಿಗಿನ ಕಾಲು ಸಿಗುತ್ತೆ. ಅಷ್ಟೊಂದು ಹೈಟ್ ಇಲ್ಲ ಇದು. ಪವರು ಎಲ್ಲ ಇದೆ, ಬಟ್ ಅಷ್ಟೊಂದು ಹೈಟ್ ಇಲ್ಲದೆ ಇರೋ ಕಾರಣ ನೀವು ರ್ಯಾಲಿ ರೇಂಜ್ಗೆ ಆಫ್ ರೋಡ್ ಕೂಡ ಮಾಡೋಕ್ಕಾಗಲ್ಲ. ಇದರಲ್ಲಿ ಅಡಿಗೆ ಹೊಡೆಯುತ್ತೆ ಹಾರ್ಡ್ಕೋರ್ ಆಫ್ ರೋಡಲ್ಲಿ. ಸೊ ಇಲ್ಲೊಂದು ಬ್ಯೂಟಿಫುಲ್ ಲೊಕೇಶನ್ ನೋಡಿದ್ವಿ ಡರ್ಲಿಂಗ್ಸ್, ಅದಕ್ಕೆ ಬಂದಿದ್ದೀವಿ ಮೇಲೆ. ಜೀಪ್ ಎತ್ಕೊಂಬಂದವರ ಏರಾಕ್ಸು ಲೋನ್ಲಿ ಯಮಹ. ಕೆಳಗೆ ಹೋಗ್ಬೋದು. ಟ್ರೇಲ್ ಐತಲ್ಲ ಇಲ್ಲೇ ಸಾಕಾಗಿದೆ ಇವರು, ಒಂದು ಟ್ರೇಲೇ ಮಾಡ್ಬಿಡ್ಬೋದು. ಹಿಂಗೆ ಹೋಗ್ಬೋದು ಆ್ಯಕ್ಚುಲಿ. ನೋಡು ಹಿಂಗೆ ಹೋಗುತ್ತೆ ರೋಡು, ಹಿಂಗೆ ಹೋಗಿ ಹಿಂಗೆಲ್ಲ ಹೋಗ್ಬೋದು. ಬಾ ಇಲ್ಲಿ ಬಾ ನನ್ನ ಪಕ್ಕ ಬಾ ಅಷ್ಟೇ. क्या बेटा? टिकट? वो इधर टिकट लेने पड़ेगा इधर आने का? ओ इವ್ರಿಗೆ ಹಿಂದಿ ಬರೋಲ್ಲ, ನಮ್ಗೆ ಇವ್ರ ಭಾಷೆ ಬರೋಲ್ಲ. कौन सा भाषे? असमीस? असमीस क्या बात क्या करते हो आप? लैंग्वेज? अयो सौम्य कितना पैसा? 20. हाँ रुको, नाम क्या है? मिनीशा. उसका? ओ 3. ಓ 60. ಅದೇ ಮಚ್ಚ, ಒಂದು ಬೈಕಿಗೆ 20. ठीक है रख लो. ठीक है. हाँ थैंक यू. ಸೊ ಈ ಸ್ಟೇಟಲ್ಲಿ ಪಾಪ ಜನ ಅಂತ ದುಡ್ಡಿಗೆಲ್ಲ ಏನು ಆಸೆ ಪಡೋ ಜನ ಅಲ್ಲ ಇವರು. ಪಾಪ ಚೇಂಜ್ ಗಿಂಜ್ ಎಲ್ಲ ಕರೆಕ್ಟಾಗಿ ನೋಡಿ, ನಾವೇ ಮರ್ತೋದ್ರು ಅವರೇ ಹುಡ್ಕೊಂಬಂದು ಕೊಡ್ತಾರೆ ಅಂಥ ಜನ ಇವರೆಲ್ಲ. ಎಂಟಾರ್ಕು, ಪಲ್ಸರು, FZ, ಏಪ್ರಿಲಿಯಾ, SR 160 ಅನ್ಸುತ್ತೆ ಅದು. ಸೈಕ್ ಬಾಯ್ಸ್ ಒಳ್ಳೆ ಕಾರ್ನರ್ ಮಾಡ್ತಾವ್ರೆ. ಈಗ ಗೇರ್ಲೆಸ್ ಗಾಡಿಗಳಲ್ಲ ಅದನ್ನು. ಓಹೋ, ನನ್ನ ಮೆಮೊರಿ ಕಾರ್ಡು ಫುಲ್ಲು, ಬ್ಯಾಟ್ರಿನೂ ಡೌನ್ ಆಗ್ತಾಯಿದೆ. ಇನ್ನೊಂದು ಮೆಮೊರಿ ಕಾರ್ಡ್ ಚೇಂಜ್ ಮಾಡಬೇಕೀಗ. ಇನ್ನೊಂದು 40 ಮಿನಿಟ್ಸ್ ರೈಡಿಂಗ್ ಇದೆ. ಓ ಇದೇನೋ ಜೋಳ ಕೊಡ್ತಾವೆ ಮಚ್ಚ. ಜೋಳ ಇದೆಯೋ, ಬಿಸಿ ಜೋಳ ಇಲ್ಲಲ್ಲ. ಆ ಕಡೆ ಪಾರ್ಕಿಂಗಿಗೂ ಚೆನ್ನಾಗಿದೆ ನೋಡಿ. ಡರ್ಲಿಂಗ್ಸ್ ವ್ಯಾಲಿ ಭಾಳ ಸೈಕಾಗೈತೆ ಇವರು. ಏನು ಡೆನ್ಸ್ ಫಾರೆಸ್ಟ್ ಗುರು, ಬೆಟ್ಟ ಇದು. ಒಳ್ಳೆ ಕಾಲಿಫ್ಲವರ್ ಕಾಣಿಸ್ತೈತಿ ಇಲ್ಲಿಂದ ಎಲ್ಲ. ನೋಡಿ ಡರ್ಲಿಂಗ್ಸ್, ಟೆಂಪ್ರೇಚರ್ ತೋರಿಸ್ತಾ ಇದೆ 15 ಡಿಗ್ರೀಸ್. ಈ ಸ್ಟ್ಯಾಂಡ್ ಯೂಸ್ ಆಗೋದು ಇಂಥ ಹಿಲ್ಲಿ ಏರಿಯಾಸಲ್ಲಿ. ಗಾಡಿ ಸ್ಟ್ರೈಟೇ ಇರುತ್ತೆ. ಸಿಕ್ಕಾಪಟ್ಟೆ ಗಲೀಜಾಗೈತಪ್ಪ ಗಾಡಿ. ಸೊ ಇದು ಫಸ್ಟ್ ಡೇ ಆಗಿದ್ದು. ಅವನೊಬ್ಬ ಪಾನ್ಪರ ಹೋಗಿದ್ದ ಮುಂದೆ ಓವರ್ಟೇಕ್ ಮಾಡೋವಾಗ, ಅವಾಗಿದ್ದಿದ್ದು. ಹಾ ವಾರ ಮೇರೆ ಶೇರ್. ಗೋಪ್ರೋಗಿನ ಇದರಲ್ಲೇ ಮಚ್ಚ ಕಾಣಿಸೋದು. ಗೋಪ್ರೋಲಿ ಇಷ್ಟೆಲ್ಲ ಕಾಣಿಸೋದಿಲ್ಲ. Look at the valley. ಟೂನಲ್ಲಿ ಸಕ್ಕತ್ತಾಗಿದೆ. ಸೊ ಈ ಲೈನಾಗಿ ಜೋಳ ಹಾಕ್ತವ್ರು ಎಲ್ಲರೂ. ಬಟ್ ಪಾಪ ಚಳಿಗೆ ಯಾರಿಗೂ ಮಾರಕ್ಕೆ ಇಂಟ್ರೆಸ್ಟೇ ಇಲ್ಲ ಗುರು. ಕೇಳ್ತಾ ಇದ್ದೀವಿ, ಅವರೇ ಬೇಯಿಸ್ಕೊಂಡು ತಿಂತವ್ರು ಆ್ಯಕ್ಚುಲಿ, ನಮಗೆ ಕೊಡೋದಕ್ಕಿಂತ.
ಅಲ್ಲಿ ಏನೋ ಹಿಂಗೆ ಕೆಳಗಡೆ ಹೋಗಿದೆಯಲ್ಲ ಅಯ್ಯಪ್ಪ ಇಲ್ಲಿರೋ ಚಳಿಗೆ ಏಯ್ ನಮಗೆ ಸಾಕಾಗಲ್ಲ ಹೋಗ್ರ ಏಯ್ ಮಾಮ ಗ್ಲಾಸ್ ಬ್ರಿಡ್ಜ್ ಮಾಮದು ಯಾವುದು ಅಲ್ಲಿ ಮೇಲೆ ಬ್ರಿಡ್ಜಾ ಗ್ಲಾಸ್ ಬ್ರಿಡ್ಜ್ ನೋಡಿ ಹಿಂಗೆ ಆಚೆವರೆಗೂ ಹೋಗಿದ್ದೆ ನೋಡು ಅಲ್ಲಿ ಹೌದು ಅದು ಓ ಟು ವೀಲ್ ಐತಲ್ಲ ಏನೋ ವ್ಯೂ ಪಾಯಿಂಟು ಅಲ್ಲಿ ಅಲ್ಲೆದ್ದೋ ಎತ್ತರೋ S24 ಹಾಂ ಜೂಮ್ ಹಾಕೋಣ ಹಾಂ ವಿವೋ ವಿವೋನಲ್ಲಿ 10x ಆಪ್ಟಿಕಲ್ಲ ಹೆಂಗೆ ಅಲ್ಲ 3.7x ಆಪ್ಟಿಕಲ್ 3.7x ಇವಾಗ ರಂಜನ್ ಜೂಮ್ ಆಗ್ತಾನೆ ನಾನು ಅವ್ನ ಫೋನಿಗೆ ಜೂಮ್ ಆಗ್ತೀನಿ ಹಾಂ ನೋಡ್ಕೊಳ್ರಪ್ಪ ಅದೇ ಬ್ರಿಡ್ಜು ಹಾಂ ಲೆಮನ್ ಸಾಲ್ಟ್ ಆಲ್ಟೋ ಸ್ಟೆಬಿಲೈಸೇಷನ್ ಬಟ್ S22 ನೀಟಾಗಿ ಹತ್ತೆಗೆ ಸಾಕ್ಬಿಡ್ಬೋದು ಮಚ್ಚ ಜೂಮು ಇಲ್ಲ ನೋಡೋಣ ತಡಿ ಹೆಂಗೆ ಕಾಣಿಸುತ್ತೆ ಏನದು ಸೆರೀನ್ ರೆಸಾರ್ಟ್ ಹಾಕೋನಲ್ಲ ಬೋರ್ಡು ನೋಡಿ ಡಾರ್ಲಿಂಗ್ಸ್ ಇನ್ನೂ ಟೈಮು 5:40 5:45 ಕೂಡ ಆಗಿಲ್ಲ 5 ನಿಮಿಷ ಕಮ್ಮಿ ಕತ್ಲು ನೋಡಿ 10 ಗಂಟೆ ಕತ್ಲು ಥರ ಇದೆ ಓ ಎಸ್ ಸೂಪರ್ ಚೆನ್ನಾಗೈತೆ ಯಪ್ಪ ಕುತ್ಕೊಂಡು ಬ್ಯಾಕೆಲ್ಲ ನೋಯ್ತೈತೆ ಓ ಬೆನ್ನೆಲ್ಲ ನೋಯ್ತೈತಲ್ಲ ಗುರು ಟೆಂಪ್ರೇಚರ್ 14 ಡಿಗ್ರೀಸ್ ಇದೆ ಇಲ್ಲಿ ಓ ಏನೋ ನಾಗಾರ್ಜುನ್ ಫಿಲಮ್ ಹಾಕ್ಬಿಟ್ಟವ್ರೆ ಮಚ್ಚ ನಾಗಾರ್ಜುನ್ ಫಿಲಮು ಟೈಲ್ಸ್ ಎಲ್ಲ ಸಖತ್ತಾಗೈತೆ ಗುರು ಎರಡು ಒಂದೇನಾ ಸೇಮ್ ಸೈಜಾ ಲಗೇಜ್ ಎಲ್ಲಿ ಕವರ್ ರೌಂಡಿಂದ ಅದೇ ಎತ್ಕೋ ಅಷ್ಟೇ ಹ್ಞೂ ನಂದು ಇಲ್ಲೇ ಇಕ್ಕವ್ರ ಲಗೇಜ್ ಬಿಡು ಮೋಹಂದು ಇಲ್ಲೇ ಐತೆ